ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನವ್ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 26 ಫೆಬ್ರವರಿ 2024ರಂದು ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಕೆಲಸವನ್ನು ಎ ಒಬ್ಬನೇ 40 ದಿನಗಳಲ್ಲಿ ಮಾಡಬಲ್ಲನು. ಅದೇ ಕೆಲಸವನ್ನ ಬಿ ಒಬ್ಬನೇ 60 ದಿನಗಳಲ್ಲಿ ಮಾಡಬಲ್ಲನು. ಒಂದು ವೇಳೆ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತ ಕೇಳಿದಾರೆ. ಎ ಒಂದು ಕೆಲಸವನ್ನ 40 ದಿವಸದಲ್ಲಿ ಮಾಡ್ತಾನ, ಬಿ ಒಂದು ಕೆಲಸವನ್ನ 60 ದಿನಗಳಲ್ಲಿ ಮಾಡ್ತಾನ. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ರೆ ಎಷ್ಟು ದಿವಸನೇ ಮುಗಿತೈತಿ ಅನ್ನೋದು ಪ್ರಶ್ನೆ. ನಿಮ್ಮೆಲ್ಲರಿಗೂ ಒಂದು ಮೆಥಡ್ ಗೊತ್ತಿರ್ತದ, ಯಾವುದು ಲಸ ತೆಗೆದ್ಬಿಟ್ಟು ಸಾಲ್ವ್ ಮಾಡುವಂಥದ್ದು. ಆದ್ರೆ ಇಬ್ಬರದು ಕೊಟ್ಬಿಟ್ಟು ಇಬ್ಬರು ಒಮ್ಮೆ ಆ ಕೆಲಸ ಮಾಡಿದ್ರೆ ಎಷ್ಟು ದಿವಸನೇ ಮುಗಿತೈತಿ ಅನ್ನೋದಕ್ಕ ಒಂದು ಶಾರ್ಟ್ ಫಾರ್ಮ್ ಅದ. ಏನ್ ಶಾರ್ಟ್ ಫಾರ್ಮು? ಎ ಎಷ್ಟು ದಿವಸನೇ ಕೆಲಸ ಮಾಡ್ತಾನ? 40 ದಿನದಲ್ಲಿ. ಇಂಟು ಬಿ ಎಷ್ಟು ದಿವಸನೇ ಕೆಲಸ ಮಾಡ್ತಾನ? 60 ದಿನಗಳಲ್ಲಿ. ಭಾಗಿಸು ಇವು ಎರಡೂನು ಏನ್ ಮಾಡ್ರಿ? ಕೂಡಿಸ್ರಿ. ಎರಡೂನು ಕೂಡಿಸಿದ್ರೆ ಎಷ್ಟು ಬಂತು? 100. 60 ಪ್ಲಸ್ 40 ಅಂದ್ರೆ ಎಷ್ಟಾಯ್ತು? 100. 0 0 0 0. ಹಂಗಾರೆ ಎಷ್ಟು ಬಂತು? 6 4 24 ಬಂತು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂತದ್ದು. ನೀವು ಲಸ ತಗೊಂಡ್ರೆ ಹೆಂಗ್ ಮಾಡ್ತಿದ್ರಿ? ಎ ಒಂದು ಕೆಲಸವನ್ನ ಎಷ್ಟು ದಿವಸನೇ ಮಾಡ್ತಿದ್ದ? 40 ದಿವಸನೇ ಮಾಡ್ತಿದ್ದ. ಬಿ ಅದೇ ಕೆಲಸವನ್ನ ಎಷ್ಟು ದಿವಸನೇ ಮಾಡ್ತಿದ್ದ? 60 ದಿವಸನೇ ಮಾಡ್ತಿದ್ದ. ಲಸ ತಗೋತೀರಿ. ಲಸ ಅಂತಂದ್ರೆ ಏನಿದು? ಟೋಟಲ್ ಕೆಲಸ ಎಷ್ಟಾಗ್ತಾ ಇತ್ತು? 60 ಅಂದ್ರೆ 120 ಆಗ್ತಾ ಇತ್ತು, ಹೌದಾ? 43 120, 62 120. ಹಂಗಾರ ಇದೇನಾಯ್ತು? ಒಂದ್ ದಿವಸದ ಕೆಲಸ. ಎ ಒಂದ್ ದಿವಸಕ್ಕೆ 3 ಕೆಲಸ ಮಾಡ್ತಾನ, ಬಿ ಒಂದ್ ದಿವಸಕ್ಕೆ 2 ಕೆಲಸ ಮಾಡ್ತಾನ. ಇವರಿಬ್ಬರು ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ? 5. ಟೋಟಲ್ ಕೆಲಸ ಎಷ್ಟಿತ್ತು? 120. ಒಂದ್ ದಿವಸಕ್ಕೆ 5 ರಂಗ ಮಾಡ್ತಾರಂತಂದ್ರೆ ಎಷ್ಟಾಯ್ತು? 5 1 5, 5 2 10, 2 ಉಳಿತ 5 4 20. ಇಲ್ಲೂ ಕೂಡ ಏನ್ ಬರ್ತದ? 24 ಬರ್ತದ. ಆದ್ರೆ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡಬಹುದು. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ ಏನದ. ಒಂದು ಕೆಲಸವನ್ನು ಸ್ನೇಹ ಒಬ್ಬರೇ 30 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನ ಅಂಜು ಒಬ್ಬರೇ ಎಷ್ಟು ದಿವಸನಾಗ? 45 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಮೊದಲ 15 ದಿನಗಳ ಕಾಲ ಅಂಜು ಒಬ್ಬರೇ ಕೆಲಸ ಮಾಡಿದ್ರು ಮತ್ತು ನಂತರ ಕೆಲಸ ಬಿಟ್ಟು ಹೋದ್ರು. ಹಾಗಾದ್ರೆ ಉಳಿದ ಕೆಲಸವನ್ನ ಸ್ನೇಹ ಒಬ್ಬರೇ ಎಷ್ಟು ದಿವಸನೇ ಮಾಡ್ತಾರ? ಮೊದಲಿಗೆ ಏನ್ ಮಾಡ್ರಪ್ಪ ಅಂತಂದ್ರ, ಮೊದಲಿಗೆ ನಾರ್ಮಲ್ ಮೆಥಡ್ ಹೇಳ್ತೀನಿ, ಆಮೇಲೆ ಸ್ವಲ್ಪ ಹೆಂಗ್ ಫಾಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ. ಫಸ್ಟ್ ಸ್ನೇಹ ಎಷ್ಟು ದಿವಸನೇ ಕೆಲಸ ಮಾಡ್ತಾರ? 30 ದಿವಸನೇ ಕೆಲಸ ಮಾಡ್ತಾರ. ಅಂಜು ಎಷ್ಟು ದಿವಸನೇ ಕೆಲಸ ಮಾಡ್ತಾರ? 45 ದಿವಸನೇ ಕೆಲಸ ಮಾಡ್ತಾರ. ಹಂಗಾದ್ರೆ ಇದೇನಾಯ್ತು? ಇವ್ರು ಮಾಡುವಂತ ಕೆಲಸ ದಿನ ಆಯ್ತು. ಹಂಗಾರ ಮಾಡಕ್ ಕೆಲಸ ಬೇಕಲ್ಲ, ಈಗ ಟೋಟಲ್ ವರ್ಕ್ ಕೆಲಸ ಬೇಕಲ್ಲ. ಕೆಲಸ ಎಷ್ಟಿರ್ತದ? ಇವೆರಡರ ಲಸ. ಇವೆರಡರ ಲಸ ಎಷ್ಟು ಬಂತು? 90. ಓಕೆ, 33 90, 45 2 90. ಹಂಗಾರ ಇದೇನಿದು? ಎಫಿಸಿಯನ್ಸಿ ಅಂದ್ರೆ ಒಂದ್ ದಿವ್ಸಕ್ಕೆ ಮಾಡೋ ಕೆಲಸ. ಸ್ನೇಹ ಒಂದ್ ದಿವ್ಸಕ್ಕೆ ಎಷ್ಟು ಮಾಡ್ತಾರ? 3 ಕೆಲಸ ಮಾಡ್ತಾರ. ಅಂಜು ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರ? 2 ದಿವಸ ಮಾಡ್ತಾರ. ನೋಡ್ರಿ, ಮೊದಲ 15 ದಿನಗಳ ಕಾಲ ಇಲ್ಲಿಂದ ಇಲ್ಲಿ ಪೂರ್ತಿ ಕೆಲಸ ಇತ್ತು ಅನ್ಕೋರಿ. 15 ದಿವಸ ಯಾರು ಕೆಲಸ ಮಾಡಿದಾರ? 15 ದಿವಸ ಯಾರು? ಅಂಜು ಒಬ್ಬರ ಕೆಲಸ ಮಾಡ್ಯಾರ. ಅಂಜು ಒಂದ್ ದಿವ್ಸಕ್ಕೆ 2 ಕೆಲಸ ಮಾಡ್ತಾರ. 15 ದಿವಸಕ್ಕೆ ಎಷ್ಟು ಕೆಲಸ ಆಯ್ತಪ್ಪ? 30 ಕೆಲಸ ಆಯ್ತು. ಟೋಟಲ್ 90 ಕೆಲಸ ಇತ್ತು. ಅದ್ರೊಳಗೆ 30 ಕೆಲಸ ಅಂಜು ಮಾಡಿ ಮುಗಿಸಿದ್ರಿ. ಈಗ ಉಳಿತೆಷ್ಟು? 60 ಕೆಲಸ. ಓಕೆ, ಉಳಿತೆಷ್ಟು? 60 ಕೆಲಸ. ಈ ಕೆಲಸ ಯಾರು ಮಾಡ್ಬೇಕು? ಸ್ನೇಹ ಮಾಡ್ಬೇಕು. ಸ್ನೇಹ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 3 ಕೆಲಸ ಮಾಡ್ತಾರೋ. ಹಂಗಾರ 3 1 3 20. ಹಂಗಾರ ಉಳಿದ ಕೆಲಸವನ್ನ ಸ್ನೇಹ ಎಷ್ಟು ದಿವಸನೇ ಮಾಡ್ತಾರಪ್ಪ? 20 ದಿನಗಳಲ್ಲಿ ಮಾಡ್ತಾರ. ಇದನ್ನ ಸ್ವಲ್ಪ ನಾವು ಇದನ್ನ ಲಾಜಿಕ್ ಅನ್ನ ಹೆಂಗ ಮಾಡ್ಕೋಬಹುದಿತ್ತು ನೋಡ್ರಿ. ಫಸ್ಟ್ ಏನ್ ಮಾಡ್ರಿ, ಟೋಟಲ್ ಕೆಲಸ ಬೇಕು ನಾವ್ ಮಾಡಕ್. ಟೋಟಲ್ ಕೆಲಸ ಎಷ್ಟೈತಿ? 45 30ರದ ಲಸ ತಗೋರಿ. ಟೋಟಲ್ ಕೆಲಸ ಎಷ್ಟು ಬಂತು? 90. ಓಕೆ, ಇದ್ರದ್ದು ರೇಷೋ ತಗೋರಿ. ರೇಷೋ ಅಂತಂದ್ರೆ ಅನುಪಾತ. 15 3 45, 15 2 20. ಓಕೆ, ಅಂಜೂನ ಮುಂದೆ ಏನ್ ಬರೀರಿ? 2. ಅಂಜೂನ್ ಕೆಲಸ ಎಷ್ಟು? 2. ಆಮೇಲೆ ಯಾರ್ದು? ಸ್ನೇಹಾನ ಮುಂದೆ ಏನೈತಿ? 3. ಸ್ನೇಹದ ಕೆಲಸ 3. ಉಲ್ಟಾ ಪಲ್ಟಾ ಮಾಡೋದು. ಯಾಕಂತಂದ್ರೆ ಡೇಸ್ ಉಲ್ಟಾ ಪಲ್ಟಾ ಏನಿರ್ತತಿ? ಎಫಿಸಿಯನ್ಸಿ, ರೈಟ್? ಓಕೆ, ಇಲ್ಲಿ ಕೆಲಸ ಯಾರು ಮಾಡ್ಯಾರು? ಅಂಜು. 15 ಒಂದ್ ದಿವ್ಸಕ್ಕೆ 2 ಮಾಡ್ತಾರ. 15 ದಿವಸಕ್ಕೆ ಎಷ್ಟಾಗಿರ್ತದ? 30 ಹೋಯ್ತು. ಹಂಗಾರೆ ಉಳಿತು ಎಷ್ಟು? 60. ಈ ಕೆಲಸ ಯಾರು ಮಾಡ್ಬೇಕು? ಸ್ನೇಹ. ಇದನ್ನ ಡೈರೆಕ್ಟ್ ಮತ್ 3ರಿಂದ ಭಾಗಿಸ್ರಿ. ಎಷ್ಟು ಬಂತು?
20 ಬರ್ತದ. ಡೈರೆಕ್ಟ್ ಏನಾಗ್ತದ, ಟೈಮ್ ಸ್ವಲ್ಪ ಸೇವ್ ಆಗ್ತದ. ಓಕೆ, ಮೂರನೆಯ ಪ್ರಶ್ನೆ ನೋಡ್ರಿ ಏನದ. ರೀತು ಅವರು ಒಂದು ಕ್ಯಾಮೆರಾವನ್ನು 24,000 ರೂಪಾಯಿಗೆ ಮಾರಾಟ ಮಾಡಿ 20% ಲಾಭ ಗಳಿಸಿದರು. ನೋಡ್ರಿ, 100 ರೂಪಾಯಿ ವಸ್ತು ಮ್ಯಾಗ 20 ರೂಪಾಯಿ ಲಾಭ ಗಳಿಸ್ಯಾರ ಅಂದ್ರೆ ಎಷ್ಟಕ್ ಮಾರಿರ್ತಾರ ಅವರು? 120 ರೂಪಾಯಿಗೆ ಮಾರಿರ್ತಾರ. ಈ 120 ರೂಪಾಯಿ ಬೆಲೆನ ಏನ್ ಕೊಟ್ರ ಅವರು? 24,000 ಅಂತ ಕೊಟ್ರ. ಯಾಕಂದ್ರೆ 20% ಲಾಭ ಅಂದ್ರೆ ಎಷ್ಟಕ್ ಮಾರಿರ್ತಾರ ಅವರು? 120 ರೂಪಾಯಿ. ಆದ್ರೆ ಆಕ್ಚುಲಿ ಎಷ್ಟು ರೂಪಾಯಿಗೆ ಮಾರ್ಯಾರು? 24,000 ರೂಪಾಯಿ. ಓಕೆ, ಒಂದ್ ವೇಳೆ 25% ಲಾಭ ಮಾಡಬೇಕಾದ್ರೆ 100 ರೂಪಾಯಿ ಮ್ಯಾಗ 25 ರೂಪಾಯಿ ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ ಮಾರ್ಬೇಕು ಅವ್ರ? 125 ರೂಪಾಯಿಗೆ ಮಾರ್ಬೇಕು. ಹಂಗಂದ್ರೆ ಎಷ್ಟಕ್ ಮಾರ್ಬೇಕು? 120 ರೂಪಾಯಿ ಬೆಲೆ ಕೊಟ್ಟರ 125ರದ್ದು ಕೇಳಿದಾರ. ಮುಗೀತು. 0ಇಂದ 0 ಹೋಯ್ತು. 12 ಒಂದ್ಲೆ 12, 2ಲೆ 24, ಮುಂದೆರಡು 0. ಇದನ್ನ ಗುಣಾಕಾರ ಮಾಡ್ಬೇಕು. 125 2ಲೆ ಎಷ್ಟ? 250. ಮುಂದಿಂದ 2 0 ಬರ್ತಾವ ಬಿಡ್ತಾವ, ನಮ್ಗೆ ಬೇಡ. 250 ಫಸ್ಟ್ ಇಲ್ಲಿ ಕಾಣತೈತಿ, ಅದನ್ನ ಟಿಕ್ ಹಾಕಿ ಮುಂದೇನ್ ಮಾಡ್ರಿ, ಹೋಗ್ರಿ. ಓಕೆ, 2 ಅನುಕ್ರಮ ರಿಯಾಯಿತಿಗಳಾದ 15% ಮತ್ತು 12% ಒಂದೇ ರಿಯಾಯಿತಿಗೆ ಸಮನಾಗಿರುತ್ತದೆ ಅಂತ ಕೊಟ್ರ. ಸಕ್ಸೆಸಿವ್ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತದ. A + B + AB / 100. ಇದಂತೂ ನಿಮ್ಮೆಲ್ಲರಿಗೂ ಭಯಪಟ್ಟ ಆಗಿರ್ತದೆ. ಯಾಕಂದ್ರೆ ಅಷ್ಟೊಂದು ಪ್ರಶ್ನೆಗಳು ನಾವು ಈ ಒಂದು ಕಾನ್ಸೆಪ್ಟ್ ಮೇಲೆ ಬಿಡಿಸಿದೀವಿ. ಓಕೆ, ಫಸ್ಟಿಗೆ 15% ಡಿಸ್ಕೌಂಟ್, ಆಮೇಲೆ ಮತ್ತೆ 12% ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್ ಕೊಟ್ಟದಕ್ಕೆ ಏನ್ ಬರೀತೀನಿ ಇಲ್ಲಿ? ಮೈನಸ್ ಬರೀತೀನಿ. ಓಕೆ, 15 ಮೈನಸ್ ಏನಾಗ್ತದ? ಪ್ಲಸ್. 15 × 12, 15 2ಲೆ 60, 15 1ಲೆ 15 ಪ್ಲಸ್ 6 ಅಂದ್ರೆ ಎಷ್ಟು ಬಂತು? 21/100. 10 ಇಂದ 10 ಹೋಯ್ತು. 10ಇಂದ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಆಯ್ತು. ಓಕೆ, -15 - 12 ಅಂತಂದ್ರೆ ಎಷ್ಟಾಯ್ತು? -27. -27 ಪ್ಲಸ್ 1, ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಪ್ಲಸ್ ಮೈನಸ್ ಇದ್ರೆ ಏನ್ ಮಾಡ್ತೀವಿ? ಮೈನಸ್. ಓಕೆ, 15 2ಲೆ 60, 15 1ಲೆ 15 ಅಂದ್ರೆ ಎಷ್ಟು ಬಂತು? ಓಕೆ ನೋಡ್ರಿ, ಏನ್ ಮಿಸ್ಟೇಕ್ ಆಗದ? 15 2ಲೆ 30, 15 1ಲೆ 15 ಅಂತಂದ್ರೆ ಎಷ್ಟು ಬಂತು? ಓಕೆ, 30 ಅಂದ್ರೆ ಇಲ್ಲಿ ಏನಾಗಬೇಕು? 15 × 12 ಮಾಡ್ಬೇಕಂದ್ರೆ ಸ್ವಲ್ಪ ಮಿಸ್ಟೇಕ್ ಆಗದ. 15 2ಲೆ 30, 3 ಕೈಲ ಬರ್ತದ. 15 1ಲೆ 15, 15 ಪ್ಲಸ್ 3 ಅಂತಂದ್ರೆ ಎಷ್ಟು ಬಂತು? 18 ಬರ್ತದ. ಓಕೆ, 18 ಅಂದ್ರೆ ಏನಾಯ್ತು ಇಲ್ಲಿ? 10 ಇಂದ 10 ಹೋಯ್ತು. ಒಂದ್ ಸ್ಥಾನ ಬಿಟ್ಟ ಪಾಯಿಂಟ್ ಬಂತು. ಹಂಗಾರೆ ಇಲ್ಲಿ ಏನಾಗ್ಬೇಕಾಗಿತ್ತು? 1.8 ಆಗ್ಬೇಕಾಗಿತ್ತು. ಓಕೆ, ಹಂಗಾರ ಇಲ್ಲಿ ಏನಾಯ್ತು? 1.8. 20 ಪ್ಲಸ್ ಮೈನಸ್ ಅಂದ್ರೆ ಏನಕತಿ? ಮೈನಸ್ ಆಕತಿ. ನೋಡ್ರಿ, 27ರಾಗ ಲಾಸ್ಟ್ .8 ಕಳೆದ್ರೆ ಏನ್ ಬರ್ತೈತಿ? 0.2 ಬರ್ತೈತಿ, ಹೌದಲ್ಲ? ಹಂಗಾರ ಅದನ್ನ ಏನ್ ಮಾಡ್ರಿ, ಟಿಕ್ ಹಾಕ್ರಿ. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ನಾವು 27ರಾಗ 27 ಮುಂದೆ ಏನು ಇಲ್ಲ ಅಂದ್ರೆ ಏನ್ ಇಟ್ಕೋತ್ರಿ? 0 ಇಟ್ಕೋತ್ರಿ. 1.8 ಅನ್ನ ಕಳಿರಿ. 0 ಕ 0, 10ರಾಗ 8 ಕಳೆದ್ರೆ 2 ಬಂತು. 7ರಾಗ 2 ಹೋದ್ರೆ 5 ಬಂತು. 2ಕ್ಕ ಎಷ್ಟು ಬಂತು? 2 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವೇನ್ ಮಾಡ್ರಿ, ಲಾಸ್ಟ್ ಸಂಖ್ಯೆ ಅಷ್ಟ ಚೆಕ್ ಮಾಡ್ಕೊಂಡ್ಬಿಡ್ರಿ, ಸಾಕು. 5ನೇ ಪ್ರಶ್ನೆ ಏನದ ನೋಡ್ರಿ. 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸತಾವ. 2 ಒಂದ ದಿಕ್ಕಿನಾಗ ಚಲಿಸತಿದ್ರ ವೇಗ ಏನಾಗ್ತದ? ಮೈನಸ್ ಆಗ್ತದ. 2 ಅಪೋಸಿಟ್ ದಿಕ್ಕಿನಾಗ ಚಲಿಸತಿದ್ವು ಅಂದ್ರೆ ವೇಗ ಏನಾಗ್ತದ? ಪ್ಲಸ್ ಆಗ್ತದ. 2 ಒಂದೇ ದಿಕ್ಕಿನಾಗ ಚಲಿಸತಾವು. 90 - 40 ಅಂದ್ರೆ ಎಷ್ಟಾಯ್ತಪ್ಪ? 50 ಕಿಲೋಮೀಟರ್ ಆಯ್ತು. ಆದ್ರೆ ಆಪ್ಷನ್ಸ್ ಎಲ್ಲ ಎತ್ತರಗದ ನೋಡ್ರಿ, ಸೆಕೆಂಡ್ಗಳದವು. ಇವೆಲ್ಲ ಎದ್ರೊಳಗದವು? ಕಿಲೋಮೀಟರ್ ಪ್ರತಿ ಗಂಟೆ. ಹಂಗಾರೆ ಕಿಲೋಮೀಟರ್ ಪ್ರತಿ ಗಂಟೆಯಿಂದ ನಾವು ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 5/18ರಿಂದ ಗುಣಿಸ್ಬೇಕು. ಹಂಗಂದ್ರ ಈಗ ನಮ್ಮ ಸ್ಪೀಡ್ ಎಷ್ಟು ಬಂತು? 50 × 5/18 ಬಂತು. ಓಕೆ, ಇನ್ನೇನ್ ಮಾಡ್ಬೇಕು ಮುಂದೆ? ಅವುಗಳ ಉದ್ದ, ರೈಲಿನ ಉದ್ದ ಎಷ್ಟು ಕೊಟ್ರಲ್ಲಿ? ಒಂದ್ರದ್ದು 275, ಒಂದ್ರದ್ದು 350. ಹಂಗಾರ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ? ಒಂದ್ರದ್ದು 275 ಪ್ಲಸ್ ಇನ್ನೊಂದ್ರದ್ದು 350. ಟೋಟಲ್ ಏಟ್ ನೋಡ್ರಿ ಇದ್ರದ್ದು ಎಷ್ಟಾಯ್ತು? 625 ಆಯ್ತು. ಎಷ್ಟಾಯ್ತು? 625. ನಾವೇನ್ ಕಂಡುಹಿಡಿಬೇಕು? ತೆಗೆದುಕೊಳ್ಳಬೇಕಾದ ಸಮಯ ಎಷ್ಟು? ಸಮಯ ಕಂಡುಹಿಡಿಬೇಕಂದ್ರ ಸೂತ್ರ ಐತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ವೇಗ ಭಾಗಿಸು ಸಮಯ. ದೂರ ಭಾಗಿಸು ವೇಗ. ದೂರ ಎಷ್ಟಿದೆ? 625 ಅದ.
ದೂರ 625 ಭಾಗಿಸು ಸ್ಪೀಡ್ ಎಷ್ಟದ 50 ಇಂಟು 5. ಇಲ್ಲಿ ಭಾಗಾಕಾರದಾಗ ಇತ್ತಂದ್ರ ಮ್ಯಾಲ ಹೋತಂದ್ರ ಏನಾಗ್ತದ ಗುಣಾಕಾರ ಆಗ್ತದೆ. ಓಕೆ, 5 ಒಂದ್ಲೆ 5 ಒಂದ್ಲೆ 5 5 ಒಂದ್ಲೆ 5 ಡೈರೆಕ್ಟ್ 25 ಮಾಡ್ಕೋಬಹುದಾಗಿತ್ತು. ಇರ್ಲಿ, 5 ಒಂದ್ಲೆ 5 1 ಉಳಿತು, 5 ಎರಡ್ಲೆ 10 2 ಉಳಿತು, 5 ಐದ್ಲೆ 25. ಓಕೆ, 25 ಎರಡ್ಲೆ 25 ಐದ್ಲೆ 2 ಒಂದ್ಲೆ 2 9ಲೆ 9 ಐದ್ಲೆ ಎಷ್ಟು ಬಂತಪ್ಪ 45 ಬಂತು. 45 ಸೆಕೆಂಡ್. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, 6ನೇ ಪ್ರಶ್ನೆ ಏನದ, 5 ಸೇಬುಗಳು ಹಾಗೂ 8 ಮಾವಿನ ಹಣ್ಣುಗಳ ಬೆಲೆ 5 ಸೇಬು ಅಂದ್ರ ಆಪಲ್ ಮತ್ತು 8 ಮಾವಿನ ಹಣ್ಣುಗಳು, ಮಾವಿನ ಹಣ್ಣು ಅಂದ್ರ ಮ್ಯಾಂಗೋ, ಬೆಲೆ ಏನದ 9 ಸೇಬುಗಳು ಮತ್ತು 4 ಮಾವಿನ ಹಣ್ಣುಗಳ ಬೆಲೆಗೆ ಸಮನಾಗಿದೆ. ಎದಕ್ ಸಮ ಆಯ್ತಿದು? 9 ಸೇಬು ಅಂದ್ರೆ ಆಪಲ್ ಪ್ಲಸ್ 4 ಮಾವಿನ ಹಣ್ಣು ಅಂದ್ರ ಮ್ಯಾಂಗೋ. ಓಕೆ, ನೋಡ್ರಿ, ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ಈ 5 ಎ ಈ ಕಡೆ ಬಂದ್ರೆ ಏನಾಕತಿ ಮೈನಸ್ ಆಕತಿ. 9 ಎ ಒಳಗ ಪೂರ್ತಿ ಬರ ತೋರಿಸ್ತೀನಿ. 5 ಎ ಮೈನಸ್ ಆಯ್ತು. ಇಲ್ಲಿ ಏನೈತಿ 8 ಎಂ, ಇಲ್ಲಿ ಪ್ಲಸ್ ಇದ್ದದ ಈ ಕಡೆ ಬಂದ್ರೆ ಏನಾಗ್ತದ ಮೈನಸ್ ಆಗ್ತದ. ಓಕೆ, 8 ಎಂ ಒಳಗ 4 ಎಂ ಹೋದ್ರೆ ಎಷ್ಟು ಬಂತು 4 ಎಂ. 9 ಎ ಒಳಗ 5 ಎ ಹೋದ್ರೆ ಎಷ್ಟು ಉಳಿತು 4 ಎ. ಓಕೆ, ನೋಡ್ರಿ, ಎಂ ಮುಂದೆ ಏನದ 4, ಎ ಮುಂದೆ ಏನದ 4, ಎಂ ಮುಂದೆ 4, ಎ ಮುಂದೆ 4. ಹಂಗಾರೆ ಎಂ ನ ಬೆಲೆ 4, ಎ ನ ಬೆಲೆ 4. ಇದ್ರದ ಅನುಪಾತ ಕಂಡುಹಿಡಿಬೇಕು. 4 ಒಂದ್ಲೆ 4, 4 ಒಂದ್ಲೆ 4. ಹಂಗಾರೆ ಅನುಪಾತ ಎಷ್ಟು ಬಂತು 1:1. ಇಲ್ಲೇ ನೀವು ಡೈರೆಕ್ಟ್ ಆಗಿ ಹೊಡಿಬಹುದಿತ್ತು. 4 ಒಂದ್ಲೆ 4, 4 ಒಂದ್ಲೆ 4 ಅಂದ್ರೆ ಎಂ ಮುಂದೆ 1, ಎ ಮುಂದೆ 1, ಡೈರೆಕ್ಟ್ ಆಗಿ 1:1 ಆಗಿತ್ತು. ಇಷ್ಟೆಲ್ಲ ನಾನು ನಿಮಗೆ ಬಿಡಿಸಿ ತೋರಿಸಿನಿ. ನೀವು ಡೈರೆಕ್ಟ್ ಆಗೇ ಮಾಡಬಹುದಿತ್ತು. ಹೆಂಗ 8ರೊಳಗ 4 ಕಳೆದ್ರ 4 ಎಂ ಮತ್ತ 9ರಾಗ 5 4 ಎಂ 4 ಎ ಎರಡು ಏನಕತಿ 1:1. ಇಷ್ಟ. ನೆಕ್ಸ್ಟ್ ನೋಡ್ರಿ, ಏನದ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. 11 ಒಂದ್ಲೆ 11 13ಲೆ ಡೈರೆಕ್ಟ್ ಹೊಡೆಯೋಣ. 11 ಒಂದ್ಲೆ 11 13ಲೆ ಇರ್ಲಿ ಬಿಡ್ರಿ, ಪೂರ್ತಿ ಇಲ್ಲೇ ಮಾಡೋಣ. 143 ಇಂಟು 13 ಭಾಗಿಸು 11 ಪ್ಲಸ್ 156 ಭಾಗಿಸು 13 ಇಂಟು 12 ಮೈನಸ್ 210 ಇಂಟು 15 ಭಾಗಿಸು 14. ರೈಟ್, 11 ಒಂದ್ಲೆ 11, 11 ಒಂದ್ಲೆ 11, 3 ಉಳಿತಾ, 11 3ಲೆ 33. 13 ಇಂಟು 13 ಅಂತಂದ್ರೆ ಎಷ್ಟಾಯ್ತು 169 ಬಂತು. 13 ಒಂದ್ಲೆ 13, 13 ಒಂದ್ಲೆ 13 ಎಷ್ಟು ಉಳಿತು 2 26 ಆಯ್ತು. ಕೆಳಗೆ 13 ಎರಡ್ಲೆ 26. 12 ಇಂಟು 12 ಅಂದ್ರೆ ಎಷ್ಟಾಯ್ತು 144 ಮೈನಸ್ 14 ಒಂದ್ಲೆ 14, 14 ಒಂದ್ಲೆ 14 ಎಷ್ಟು ಉಳಿತು 14 ಒಂದ್ಲೆ 14 ಅಂತಂದ್ರ 7 ಉಳಿತು. ಓಕೆ, 14 5ಲೆ 70. 15 ಇಂಟು 15 ಅಂದ್ರೆ ಎಷ್ಟಾಯ್ತು 225 ಆಯ್ತು. ಓಕೆ, ನೋಡ್ರಿ, ಇವನ್ ಎರಡು ಕೂಡಿಸಿದ್ರೆ 169ಕ್ಕ 44 ಕೂಡಿಸ್ರಿ 213 ಆಯ್ತು. ಮತ್ 400 ಕೂಡಿಸಿದ್ರೆ 313 ಆಯ್ತು. 313 ಒಳಗ 225 ಕಳೆಯೋಣ. 13 ಒಳಗ 5 ಕಳೆದ್ರೆ ಎಷ್ಟು ಬಂತು 8. 11ರಾಗ 3 ಕಳೆದ್ರೆ ಎಷ್ಟು ಬಂತು 8. 3ರಾಗ 3 ಹೋದ್ರ 0. ಎಷ್ಟು ಬಂತಪ್ಪ 88 ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. 8ನೆಯ ಪ್ರಶ್ನೆ ನೋಡ್ರಿ, ಒಂದು ಸೈಕಲ್ ಅನ್ನು 120ಕ್ಕೆ ಕೊಳ್ಳಲಾಯಿತು. 15% ಲಾಭದಷ್ಟು ಮಾರಲಾಯಿತು. ಹಾಗಾದ್ರೆ ಮಾರಾಟ ಬೆಲೆ ಕಂಡಿಡ್ರಿ. ಒಂದು ವಸ್ತು ಇರ್ತದ, ಅದ್ರ ಅಸಲು ಬೆಲೆ ಯಾವಾಗಲೂ 100 ಇರ್ತದ. ಇದ್ರ ಮ್ಯಾಗ 15 ರೂಪಾಯಿ ಲಾಭ ಆಗತೈತಿ. ಅಂದ್ರೆ ಎಷ್ಟಕ್ ಮರಿತಾನವ 115ಕ್ಕೆ ಮರಿತಾನ. ಇಲ್ಲಿ ಕೊಟ್ಟದ್ದು ಯಾವುದು ಕೊಂಡ ಬೆಲೆ. ಕೊಂಡ ಬೆಲೆ 100 ಅಂತಂದ್ರ ಅದ್ರದ್ದು ಎಷ್ಟು ಕೊಟ್ಟರು 120 ರೂಪಾಯಿ ಕೊಟ್ರ. ಕೊಂಡ ಬೆಲೆ ಎಷ್ಟು ರೂಪಾಯಿ ಕೊಟ್ರ 120. ನಮ್ಮ ಪ್ರಕಾರ 100, ಅದರ ರೂಪಾಯಿ ಒಳಗ 120. 15% ಲಾಭ ಆಗೈತೆ ಅಂದ್ರ ಮಾರಿದ ಬೆಲೆ ಕಂಡಿಡಿ ಅಂದರು. 115 ಅಂದ್ರ ಎಷ್ಟು 25ಲೆ 100, 26ಲೆ 120. 5 ಒಂದ್ಲೆ 5, 5 ಎರಡ್ಲೆ 10, 1 ಉಳಿತು, 5 ಕೆಳಗೆ ತಗೊಂಡ್ರ 15, 5 3ಲೆ 15. ನೋಡ್ರಿ ಇಲ್ಲಿ ನೋಡ್ರಿ, ಪೂರ್ತಿ ಸಾಲ್ವ್ ಮಾಡ್ಬೇಡ್ರಿ. 6 3ಲೆ 18, ಲಾಸ್ಟ್ 8 ಯಾವ್ದು ಬರತೈತಿ ಆಪ್ಷನ್ 1 ಬರತೈತಿ. ಟಿಕ್ ಹಾಕ್ರಿ, ಮುಂದೋಗ್ರಿ. 6 2ಲೆ 12, 1 13, 138 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, 9ನೆಯ ಪ್ರಶ್ನೆ ಏನಿದೆ ನೋಡ್ರಿ,
ದಿನೇಶ್ ಅವರು 12 ಡಜನ್ ಸೇಬುಗಳನ್ನು ಪ್ರತಿ ಡಜನ್ಗೆ 300 ರೂಪಾಯಿಯಲ್ಲಿ ಖರೀದಿಸಿದರು. ಒಂದು ಡಜನ್ಗೆ ಎಷ್ಟು ರೂಪಾಯಿ? 300 ರೂಪಾಯಿ. ಓಕೆ. ಅವರು ಪ್ರತಿ ಸೇಬನ್ನು 30 ದರದಲ್ಲಿ ಮಾರುತ್ತಾರೆ. ಇಲ್ಲಿ ಎತ್ರದ್ದು ಕೊಟ್ಟರು? ಒಂದು ಸೇಬಿಂದ ಕೊಟ್ಟರು. ಹಂಗಾರೆ ನಾವು ಇಲ್ಲಿ ಒಂದ ಸೇಬನ್ ತಗೊಂಡು ಒಂದು ಡಜನ್ಗೆ ಎಷ್ಟ? 12. 12 ಹಣ್ಣಿಗೆ 300 ರೂಪಾಯಿ ಕೊಟ್ರ ಅಂದ್ರ ಒಂದ್ ಹಣ್ಣಿಗೆ ಎಷ್ಟು ಇರ್ತತಿ? 12 ಒಂದ್ಲಿ 12, 12 ಎರಡ್ಲಿ 24, 6 ಉಳಿತಾ? 12 ಐದ್ಲೆ 60. ಒಂದ್ ಹಣ್ಣಿಗೆ ಎಷ್ಟು ಬಿದ್ದೈತಿ? ಅವ್ರಿಗೆ 25 ರೂಪಾಯಿ ಬಿದ್ದೈತಿ. ಒಂದ್ ಹಣ್ಣಿಗೆ 25 ರೂಪಾಯಿ ಬಿದ್ದೈತಿ. ಅವ್ರು 30 ರೂಪಾಯಿಗೆ ಮಾರತಾರ. ಅಂದ್ರೆ ಎಷ್ಟು ರೂಪಾಯಿ ಲಾಭ ತಗೊಳತಾರ ಅವ್ರ? 5 ರೂಪಾಯಿ ಲಾಭ. ಎಷ್ಟು ರೂಪಾಯಿ ಒಳಗ? 25 ರೂಪಾಯಿ ಒಳಗ. 25 ರೂಪಾಯಿದಾಗ 5 ರೂಪಾಯಿ ಲಾಭ ತಗೊಳತಾರ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 25 ಒಂದ್ಲೆ 25 ನಾಲ್ಕಲೆ 5 ನಾಲ್ಕಲೆ ಎಷ್ಟಾತ? 20 ಬಂತು. ಎಷ್ಟು ಶೇಕಡಾ ಲಾಭ ತಗೊಳತಾರ ಅವರು? 20 ಶೇಕಡಾ ಲಾಭ ತಗೊಳತಾರ. ಇದೇನ್ ನಮಗ ಅವಶ್ಯಕತೆನೆ ಇರ್ಲಿಲ್ಲ. 10ನೆಯ ಪ್ರಶ್ನೆ ಏನಿದೆ ನೋಡ್ರಿ. ವಾರ್ಷಿಕ 18% ಸಿಗುವ ಚಕ್ರ ಬಡ್ಡಿ. ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟ್? 18% ಬಡ್ಡಿ ಐತಿ. ಓಕೆ. 20,000 ರೂಪಾಯಿಯನ್ನ ಹೂಡಿಕೆ ಮಾಡಿದಾರ. ಒಂದು ವರ್ಷದ ಅವಧಿಗೆ ಸಾಲವಾಗಿ ನೀಡಿದಾರ. ಒಂದು ವೇಳೆ ಚಕ್ರ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ಎಷ್ಟು ಹೆಚ್ಚಿಗೆ ಬಡ್ಡಿ ಸಿಗ್ತಿತ್ತು ಅಂತ ಹೇಳ್ಯಾರ. ಒಂದು ವರ್ಷಕ್ಕೆ 18% ಆಯ್ತು. ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಗ್ತದಪ್ಪ? 9% ಆಗ್ತದ. ಹಂಗಾರ ಒಂದು ವರ್ಷಕ್ಕೆ 2 ಸಲ ಕೌಂಟ್ ಮಾಡ್ಬೇಕಿದ್ನ? 2 ಸಲ ಕೌಂಟ್ ಮಾಡ್ಬೇಕು. ಚಕ್ರ ಬಡ್ಡಿ ಯಾವಾಗಲೂ ಏನಾಗ್ತಿರ್ತದ? ಸಕ್ಸೆಸಿವ್ ರೂಪದೊಳಗ ಮುಂದುವರಿತಿರ್ತದ. ನಾವು ಡೈರೆಕ್ಟ್ ಆಗಿ 2 ಸಲಕ್ಕೆ ಎಷ್ಟು ಕೌಂಟ್ ಆಗ್ತದೆ ಅಂತ ಬರೀಬಹುದಾಗಿತ್ತು. 18 ಎಷ್ಟು ಬರ್ತದ? 81. ಹೆಂಗ್ ಬರ್ದ್ರಿ? ಎರಡು ಸಲ ಕೌಂಟ್ ಮಾಡಿದಾಗ ಎಷ್ಟು ಆಗ್ತದಂತ? ಸಕ್ಸೆಸಿವ್ ಗೊತ್ತಲ್ಲ ನಮ್ಗ. A ಪ್ಲಸ್ ಬಿ 9 ಪ್ಲಸ್ 9 ಪ್ಲಸ್ A ಇಂಟು ಬಿ ಎಷ್ಟಾಗ್ತದೆ? 81/100. A ಇಂಟು ಬಿ ಅಂದ್ರೆ 9 81/100. 2 0 ಇಂದ ಒಂದು ಪಾಯಿಂಟ್ ಈ ಕಡೆ ಬಂತು. 9 ಪ್ಲಸ್ 9 18. 18.81. ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೋದಾಗಿತ್ತು? ಮೈಂಡ್ ಒಳಗ ಮಾಡ್ಬೋದಾಗಿತ್ತು. ಎರಡು ವರ್ಷ ಅಥವಾ 2 ಸಲ ಅಂದಾಗ ಏನ್ ಮಾಡ್ತೀವಿ ನಾವು? ಸಕ್ಸೆಸಿವ್ ಅನ್ನ ಯೂಸ್ ಮಾಡ್ತೀವಿ. ನೋಡ್ರಿ, ನಮಗಿಲ್ಲಿ ಕೊಟ್ಟಿದ್ದೇನು? ಅಸಲು ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತದ? 100% ಇರ್ತದ. 100% ಅಂದ್ರೆ ಎಷ್ಟು ಕೊಟ್ಟರು? 20,000 ರೂಪಾಯಿ ಕೊಟ್ರ. ನಾವೇನ್ ಕಂಡುಹಿಡಿಬೇಕು? ಎಷ್ಟು ಹೆಚ್ಚಿಗೆ? ಒಂದು ವರ್ಷಕ್ಕ 18% ಸಿಗ್ತಿತ್ತು ನಮಗ. ಈಗ ಎಷ್ಟು ಸಿಗತೈತಿ? ಎರಡು ಸಲ ಕೌಂಟ್ ಮಾಡಿದಕ್ಕ 18.81 ಸಿಗತೈತಿ. ಅಂದ್ರೆ ಎಷ್ಟು ಎಕ್ಸ್ಟ್ರಾ ಬರತೈತಿ? 0.81 ಎಕ್ಸ್ಟ್ರಾ ಬರತೈತಿ. ಹೌದಿಲ್ಲ? ಓಕೆ. ಈ 0.81 ಏನ್ ಬರತ್ತದ? ಎಕ್ಸ್ಟ್ರಾ ಬರತ್ತದ. ಈ ಪಾಯಿಂಟ್ ಐತಿ ಗಿಂಟ್ ಐತಿ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೀವು. ಓಕೆ. ಡೈರೆಕ್ಟ್ ಏನ್ ಮಾಡೋಣ? ಈಗ ಗುಣಾಕಾರ ಮಾಡೋಣ. ಇಲ್ಲಾಂದ್ರೆ ಈ ಪಾಯಿಂಟ್ ತೆಗಿಬೇಕಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಇಲ್ಲಿ 2 0 ಎಕ್ಸ್ಟ್ರಾ ಕೊಟ್ಕೊಂಡ್ಬಿಡ್ರಿ. ಓಕೆ. 2 1 2 2 8 16. ಓಕೆ. ನೋಡ್ರಿ, 1 2 3 4 1 2 3 4 ಕಟ್ಟದು. 4 0 ಇಂದ 4 0 ಕಟ್ಟಾತು. ಉಳಿತಿ ಅಷ್ಟೀಗ 162 ಉಳಿದತಿ. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಈ 0 ಪೋರು ಕಟ್ ಮಾಡ್ಕೊತ್ಕೊಂಡ್ರೆ ಹಾಕೋಬಿಡ್ರಿ. ಡೈರೆಕ್ಟ್ ಗುಣಾಕಾರ ಮಾಡ್ರಿ. 1 6 2 ಎಲ್ಲಿ ಬರ್ತೈತಲ್ಲ ಅದನ್ನ ಏನ್ ಮಾಡ್ಬಿಡ್ರಿ? ಟಿಕ್ ಹಾಕ್ಬಿಡ್ರಿ. ಓಕೆ. ಮುಂದಿನ ಪ್ರಶ್ನೆ ನೋಡ್ರಿ. 3 ಸಂಖ್ಯೆಗಳು 3:9:11 ಅನುಪಾತದಲ್ಲಿವೆ. ಅವುಗಳ ಮಸ 29 ಆಗಿದೆ. ಆ ಸಂಖ್ಯೆ ಕಂಡಿಡ್ರಿ. ಇದನ್ನೇನು ತಗೊಳ್ಳದ ಬೇಡ, ನಾವು ಡೈರೆಕ್ಟ್ ಅನುಪಾತ ಯೂಸ್ ಮಾಡ್ಕೊಳ್ಳೋಣ. ನೋಡ್ರಿ, 11 ನಮ್ಗೆ ಈಸಿ. 11ರಿಂದ ಲಾಸ್ಟ್ನೇ ಸಂಖ್ಯೆ ಯಾವ್ದು ಗುಣಾಕಾರಕತಿ? ಇದಾಗೋದಿಲ್ಲ. ಇದು 11ರಿಂದ ಬಾಹುಕತಿ 3 9. ಓಕೆ. ಇದು 3 9 ಎಷ್ಟಾಯ್ತು? 12. 12 1 ಹೋದ್ರೆ 11. ಈ ಸಂಖ್ಯೆ 11ರಿಂದ ಬಾಹು ಹೋಗ್ತೈತಿ. ಇದಿರಬಹುದು. ಈ ಸಂಖ್ಯೆ ನೋಡ್ರಿ 11ರಿಂದ ಬಾಹುಕತಿ ಇಲ್ಲ. ಇದು 11ರಿಂದ ಬಾಹು ಹೋಗ್ತೈತಿ. ಹಂಗಾರ ಈಗ ಇದನ್ನ ಚೆಕ್ ಮಾಡೋಣ. 9. ಈ ಸಂಖ್ಯೆ ಇನ್ನು ಉಳಿದುದು ಇವ 2 ಹೌದಿಲ್ಲ? ಇದ ಈ ಸಂಖ್ಯೆ 9ರಿಂದ ಬಾಹುಕತಿ 2 6 3 9. ಈ ಸಂಖ್ಯೆ 9ರಿಂದ ಬಾಹುಕತಿ. ಈ ಸಂಖ್ಯೆ 9ರಿಂದ ಬಾಹುಕತಿ ಇಲ್ಲ. ಹಂಗಾರ ಉಳಿದದ್ದು ಯಾವ್ದ? ಇದ ಒಂದ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ನಮಗ. 12ನೆಯ ಪ್ರಶ್ನೆ ಏನದ ನೋಡ್ರಿ. ಒಂದು ವೇಳೆ x1 ನ 70% x1 ನ 70% ಇಸ್ ಈಕ್ವಲ್ ಟು x2 ನ 6/7 ಆಗಿದೆ. ಹಂಗಂದ್ರೆ x1 ಮತ್ತೆ x2 ಕಂಡುಹಿಡಿಬೇಕು. 0ದಿಂದ 0 ಹೋಯ್ತು. ನೋಡ್ರಿ, ಇಲ್ಲಿ ಭಾಗಾಕಾರ ತೆಗೆದಿದ್ದ ಕಡೆ ಬಂದ್ರೆ ಏನಾಗ್ತದೆ? ಗುಣಾಕಾರ. x1 ಇಂಟು 7 7 49 ಇಸ್ ಈಕ್ವಲ್ ಟು
x2 ಅಲ್ಲ, x2 ಇಂಟು ಇಲ್ಲಿ ಗುಣಾಕಾರದ ಇಲ್ಲಿ ಭಾಗಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಾಗ್ತೈತಿ ಗುಣಾಕಾರ. 10 6 60. x1 ಮುಂದೆ 60 ಐತಿ, x2 ಮುಂದೆ 49 ಐತಿ. 60 49 ಎಲ್ಲೈತಿ ನೋಡ್ರಿ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ ನಾವು ಪೂರ್ತಿ ಇದನ್ನ ಆ ಕಡೆ ಈ ಕಡೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. x1 ಮುಂದೆ ಏನೈತೆ 60 ಐತಿ, ಹಂಗಾರೆ x1 ಬೆಲೆ ಎಷ್ಟಾಗ್ತದ 60. x2 ಮುಂದೆ ಏನೈತೆ 49, ಹಂಗಾರ x2 ಬೆಲೆ ಎಷ್ಟಾಗ್ತದ 49. ಡೈರೆಕ್ಟ್ 60 49 ಎಲ್ಲೈತಿ ಇಲ್ಲೇ ಐತ್ಲ, ಟಿಕ್ ಹಾಕಿ ಮುಂದೆ ಹೋಗ್ಬಿಡೋಣ. ನೋಡ್ರಿ ಏನದ 4p = 5q. 4p = 5q. ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. p ಮುಂದೆ ಏನೈತಿ 5, ಹಂಗಾರ p ನ ಬೆಲೆ 5. q ಮುಂದೆ ಏನೈತಿ 4, ಹಂಗಾರ q ನ ಬೆಲೆ 4. ಇಷ್ಟ ಬರ್ದ್ ಬಿಡುದು. ಇದನ್ನ ವಾಪಸ್ ನೀವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ q ನ ಬೆಲೆ 4, ಇಲ್ಲಿ q ನ ಬೆಲೆ 4 ಐತಿ ಹೌದಲ್ಲ, ಹಂಗಾರ q ನ ಬೆಲೆ 4 ಇಟ್ಕೊಂಡ್ಬಿಡ್ರಿ. r ನ ಬೆಲೆ ಎಷ್ಟೈತಿ 3, r ನ ಬೆಲೆ ಎಷ್ಟೈತಿ 3. ಇಲ್ಲಿ 4ರ ಬೆಲೆ ಏನಾರ ಚೇಂಜ್ ಇತ್ತು ಅಂದ್ರೆ ಅದನ್ನ ಆಮೇಲೆ ಸಮ ಮಾಡ್ಕೋತಿದ್ವಿ, ಬಟ್ ಇಲ್ಲಿ ಏನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಬಂದಿಲ್ಲ. ಪಿ ಕ್ಯೂ ನ ಬೆಲೆ 5 4 3. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 5 1 5 ಭಾಗಾಕಾರ ಮಾಡೋಣ. 5 1 5, 3 ಉಳಿತಾ 5 6 30, 1 ಉಳಿತಾ 5 2 10. ಹಂಗಾರೆ ಇದ್ರದ್ದು ಎಷ್ಟು ಬಂತು 162. ಮೈನಸ್ 25 ಇಂಟು 13, ಇದನ್ನ 10 ಪ್ಲಸ್ 3 ಅನ್ಕೋರಿ. 25 10 250, 25 3 75. ಓಕೆ, 250ಕ್ಕ 75 ಕೂಡಿಸಿದ್ರೆ ಎಷ್ಟು ಬಂತಪ್ಪ 325 ಬಂತು. ಓಕೆ, ಇದು ಮುಗಿದ್ಕಿ 12 2 24 ಪ್ಲಸ್ 24. ನೋಡ್ರಿ 325 ಎಷ್ಟು ಕಳಿಬೇಕು 24 ಕಳಿಯೋಣ. ಓಕೆ, ಪ್ಲಸ್ ಮೈನಸ್ ಅಂದ್ರೆ ಏನ್ ಮಾಡ್ಬೇಕು ಮೈನಸ್ ಆಗ್ತದ ಹೌದಲ್ಲ. ಹಂಗಾರ 325 24 ಕಳೆದ್ರೆ ಎಷ್ಟು ಬಂತು 301. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, ಮೈನಸ್ ಬರ್ತೀವಿ. ಪ್ಲಸ್ 162. ಓಕೆ, 301 162 ಕಳಿಬೇಕು. ಓಕೆ, ಹೆಂಗ್ ಮಾಡ್ಬೇಕು ಈಗ ಪ್ಲಸ್ ಮೈನಸ್ ಅಂದ್ರೆ ಮೈನಸ್ ಮಾಡ್ಬೇಕು. ಈಗ 1ರಾಗ 2 ಅಂತೂ ಕಳ್ಯಾಕ್ ಬರಂಗಿಲ್ಲ, ಅದಕ್ಕ 11ರಾಗ 2 ಕಳೆದ್ರೆ ಎಷ್ಟು ಬಂತು 9. 9 ಇಲ್ಲಿಲ್ಲ 9 ಇಲ್ಲಿಲ್ಲ ಹೋಯ್ತು. ಈಗ ನೋಡ್ರಿ ಈಗ 39 ಅಂತೂ ಬರಕ್ ಸಾಧ್ಯ ಇಲ್ಲ. ಉಳಿದದ್ದು ಒಂದ ಯಾವ್ದು 139. ಯಾಕ ಗ್ಯಾಪ್ ಬಾಳ ಐತಿ ಇಲ್ಲಿ. ಓಕೆ, ಇರ್ಲಿ. 10ರೊಳಗ 7 ಕಳೆದ್ರೆ ಎಷ್ಟು ಬಂತು 3 ಬಂತು. 3ರಾಗ 2 ಕಳೆದ್ರೆ 1 ಬಂತು. ಆಪ್ಷನ್ 139. ಇಲ್ಲಿ ಡೈರೆಕ್ಟ್ 9 ಬಂದ ತಕ್ಷಣ ಏನ್ ಮಾಡ್ರಿ ಇದು ಅಂತೂ ಹೋಯ್ತಾ. 39 ಅಂತೂ ಆಗಕ್ ಸಾಧ್ಯ ಇಲ್ಲ. ಡೈರೆಕ್ಟ್ 3ನೇ ಆಪ್ಷನ್ ಟಿಕ್ ಹಾಕ್ರಿ, ಮುಂದೆ ಹೋಗ್ರಿ. ಓಕೆ, 15ನೇ ಪ್ರಶ್ನೆ ಏನದ ನೋಡ್ರಿ. 7,000 ರೂಪಾಯಿ ಮೊತ್ತವನ್ನು ಸರಳ ಬಡ್ಡಿ ನೀಡುವ ಯೋಜನೆಯಲ್ಲಿ ಹೂಡಿಕೆ ಮಾಡಲಾಗಿದೆ. ಈ ಯೋಜನೆಯ ಬಡ್ಡಿ ದರವು ವಾರ್ಷಿಕ 20% ಆಗಿದೆ. ಒಂದು ವೇಳೆ 1,750 ಬಡ್ಡಿ ದೊರೆತರೆ ಆ ಮೊತ್ತವನ್ನು ಎಷ್ಟು ತಿಂಗಳ ಕಾಲಕ್ಕೆ ಹೂಡಿಕೆ ಮಾಡಲಾಗಿದೆ ಅಂತ ಕೇಳಿದಾರೆ. ನೋಡ್ರಿ ನಮಗೆ ಬಡ್ಡಿ ಎಷ್ಟು ಬಂದದ 1,750 ರೂಪಾಯಿ ಬಡ್ಡಿ ಬಂದದ. ಅಸಲು ಎಷ್ಟಿತ್ತು 7,000 ರೂಪಾಯಿ. 7,000 ರೂಪಾಯಿಗೆ 1,750 ರೂಪಾಯಿ ಬಡ್ಡಿ ಬಂದದ. ಹಂಗಾರೆ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು 100ರಿಂದ ಗುಣಿಸ್ಬೇಕು. 0ಯಿಂದ 0 ಹೋಯ್ತು, ಇವೆರಡು 0ಯಿಂದ ಇವೆರಡು 0 ಹೋಯ್ತು. 7 1 7, 7 2 14, 3 ಉಳಿತಾ 5 ಕೆಳಗೆ ಜಕ್ಕೊಂಡ್ರ 35, 7 5 35. ಹಂಗಾರೆ ಎಷ್ಟು ಶೇಕಡಾ ಬಡ್ಡಿ ಬಂದತ್ ನಮಗ 25% ಬಡ್ಡಿ ಬಂದದ. ಆಪ್ಷನ್ಸ್ ಎಲ್ಲ ಎತ್ರೊಳಗದ ನೋಡ್ರಿ, ತಿಂಗಳುಗಳಲ್ಲಿ ಇದಾವ. ನಮಗ 1 ವರ್ಷಕ್ಕ ಎಷ್ಟು ಶೇಕಡಾ ಬಡ್ಡಿ ಬರ್ತದ 20% ಬಡ್ಡಿ ಬರ್ತದ. 1 ವರ್ಷಕ್ಕೆ ಎಷ್ಟು ತಿಂಗಳಪ್ಪ 12 ತಿಂಗಳು. 12 ತಿಂಗಳಿಗೆ 20% ಬಡ್ಡಿ ಬರ್ತದ. ಓಕೆ, 12 ತಿಂಗಳಿಗೆ ಎಷ್ಟು ಶೇಕಡಾ ಬಡ್ಡಿ ಬರ್ತದ 20%. 25% ಅಂದ್ರ ಎಷ್ಟು ತಿಂಗಳಾಗ್ತದ. ಇದನ್ನ ಇನ್ನೊಂದ್ ರೀತಿ ಬರ್ಕೋಬಹುದು ನೀವು. 20% ಅಂತಂದ್ರ ಎಷ್ಟು ತಿಂಗಳಾಗದ 12 ತಿಂಗಳಾಗದ. 25% ಅಂದ್ರ ಎಷ್ಟು. ಇದ ಸೇಮ್ ಅನ್ನ ಈ ರೀತಿ ಬರ್ಕೊಳಬಹುದು ನೀವು. ಓಕೆ, 5 5 25, 5 4 20, 4 1 4, 4 3 12, 5 3 ಎಷ್ಟು ಬಂತು 15 ಬಂತು. 15 ತಿಂಗಳು ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂತಂದ್ರೆ ನಾವು ಫಾರ್ಮುಲಾ ಮುಖಾಂತರ ಮಾಡ್ತೀವ್ರಿ ಸರ್ ಅಂತಂದ್ರ ಹಂಗೂ ಮಾಡಬಹುದು. ಅಸಲು ನಮ್ಗೆ ಗೊತ್ತೈತಿ ಫಾರ್ಮುಲಾ PTR / 100 = ಸಿಂಪಲ್ ಇಂಟ್ರೆಸ್ಟ್. ಓಕೆ, ಅಸಲು ಎಷ್ಟದ 7,000 ರೂಪಾಯಿ ಅದ. ಟೈಮ್ ಕೊಟ್ಟಿಲ್ಲ, ಟೈಮ್ ಕಂಡು ಹಿಡಿಬೇಕು. ಓಕೆ, ಏನದ ರೇಟ್ ಆಫ್ ಇಂಟ್ರೆಸ್ಟ್ 20% ಅದ. ಭಾಗಿಸು 100. ಬಡ್ಡಿ ಎಷ್ಟು ಬಂದದ 1,750 ರೂಪಾಯಿ. ಓಕೆ, ಇವು 2 0 ಇಂದ ಇವು 2 0 ಹೋಯ್ತು. ಓಕೆ,
ಈ ಜೀರೋ ಇಂದ ಈ ಜೀರೋ ಹೋಯ್ತು, ಯಾಕಂದ್ರೆ ಇದು ಈ ಕಡೆ ಬಂದ್ರೆ ಏನಾಕೈತೆ ಭಾಗಾಕಾರ ಆಗ್ತೈತೆ, ಹೌದಿಲ್ಲ? ಓಕೆ. ಆಮೇಲೆ ನೋಡ್ರಿ, ಇದನ್ನ ಕಟ್ತಾ ಬಿಡ, 7ರಿಂದ ಹೋಗ್ತದ 7 ಹತ್ಲೆ 7 2 14, 3 ಉಳಿತು, 7 5 35, ರೈಟ್? ಓಕೆ. ನೋಡ್ರಿ ನೆಕ್ಸ್ಟ್ 10 5 2 10, 5 5 25. ಓಕೆ. ಟೈಮ್ ಏನ್ ಬಂತು? 5/2. ಈ 2 ಈ ಕಡೆ ಬಂದ್ರೆ ಏನಾಗ್ತೈತಿ ಭಾಗಾಕಾರ ಆಗ್ತದೆ. ಇದು ಎತ್ರೊಳಗ ಐತಿ? ವರ್ಷದೊಳಗ. ಇದನ್ನ ಏನ್ ಮಾಡ್ಬೇಕು ನಾವು? ಮಂತಿಗೆ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಓಕೆ. ಅದಕ್ಕೆ ಏನ್ ಮಾಡೋಣ ಈಗ? 2 1 2, 2 6 12. ಓಕೆ. ನೋಡ್ರಿ ಎಷ್ಟು ಬಂತಿದು? 30 ಬಂತು. ಎಷ್ಟು ಬಂತು? 30. ಆದ್ರೆ ಇಲ್ಲಿ 2 ಉಳ್ಕೊಂಡೈತಿ ನೋಡ, ಇದು ಗುಣಾಕಾರದೊಳಗೆ ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತೈತಿ ಭಾಗಾಕಾರ. 2 1 2 15, ಇಲ್ಲೂ ಕೂಡ ಏನ್ ಬರ್ತದ? 15 ಬರ್ತದ. ಓಕೆ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ರಿ, ಏನದ? ಸಿಂಪ್ಲಿಫಿಕೇಶನ್ ಪ್ರಶ್ನೆ. 12ರೊಳಗ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು. 12ರೊಳಗ 6 ಕಳೆದ್ರ 6. 53 48 ಕಡೆನು ದೊಡ್ಡ ಸಂಖ್ಯೆ ಚಿಹ್ನೆ ಬರ್ಕೊಂಡು 58ರೊಳಗ ಎಷ್ಟು ಹೋಯ್ತಪ್ಪ? 5 ಬರ್ತದ. ಎಷ್ಟು? -5. ಪ್ಲಸ್ ಮೈನಸ್ ಏನಾಗ್ತತಿ? ಮೈನಸ್ ಅನ್ನ ಆಗ್ತೈತಿ. 6ರೊಳಗ 5 ಕಳೆದ್ರೆ ಏನ್ ಬರ್ತತಿ? 1. ಇದ್ರದ್ದು ಉತ್ತರ ಏನ್ ಬಂತು? 1. ಹಂಗಾರ ಇಲ್ಲಿ ಏನೈತಿ? 13 1 13, 2 ಉಳಿತು 27, 13 2 26, 1 ಉಳಿತು, 13 1 13, 121. ಇದು ಮುಗಿದೈತಿ. ಇಂಟು ಏನು ಇಲ್ಲ ಅಂದ್ರ ಇಂಟು 1 ಅಂದ್ರೆ ಎಷ್ಟು ಬಂತು? 121 ಬಂತು. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡ್ರಿ. ಪರೀಕ್ಷೆಯೊಂದರಲ್ಲಿ ಸಂದೀಪ್ ಅವರು ಉತ್ತೀರ್ಣಗೊಳ್ಳಲು ಬೇಕಾದ ಅಂಕ, ಪಾಸಿಂಗ್ ಮಾರ್ಕ್ಸ್ ಎಷ್ಟ? ಅದಕ್ಕಿಂತ ಎಷ್ಟು ಕಡಿಮೆ ತಗೊಂಡಾನು? 55% ಕಡಿಮೆ ತಗೊಂಡಾನ. ಹಂಗಾರ ನೀವು ಎಷ್ಟು ತಗೊಂಡಾನ? ಹಂಗಾರ 45% ತಗೊಂಡಾನ. ಹಂಗಾರ ಈಗ ಅದ್ರ ಅರ್ಥ ಹೌದಾ? 55% ಕಡಿಮೆ ತಗೊಂಡಾನ ಅಂದ್ರೆ ನೀವು ಎಷ್ಟು ತಗೊಂಡಾನು? 45 ತಗೊಂಡಿರ್ತಾನೆ. ಅವರು 223.2 ಅಂಕ ಪಡೆದಿದ್ದಾರೆ. ಒಂದು ವೇಳೆ ಉತ್ತೀರ್ಣಗೊಳ್ಳಲು 62% ಅಂಕಗಳು ಬೇಕಾಗಿದ್ದರೆ ಆ ಪರೀಕ್ಷೆಯ ಗರಿಷ್ಠ ಅಂಕ ಎಷ್ಟು? ಆ ಪರೀಕ್ಷೆಯ ಗರಿಷ್ಠ ಅಂಕ ನಮಗ್ ಗೊತ್ತಿಲ್ಲ, ಅದಕ್ಕೆ ಅದನ್ನ ಏನ್ ಅನ್ಕೊಳ್ಳು? ಎಕ್ಸ್. ಪಾಸ್ ಆಗಕ್ಕೆ ಎಷ್ಟು ಬೇಕು? 62%. ಇತರ 62% ತಗೊಂಡ್ರ ಪಾಸ್ ಹಾಕಿದ್ದಾವ್. ಆದ್ರ ನಾವ್ ಏನ್ ಮಾಡೇನು? ಅದಕ್ಕಿತ್ರ 55% ಕಡಿಮೆ ತಗೊಂಡಾನ. 55% ಕಡಿಮೆ ತಗೊಂಡಾನ ಅಂದ್ರೆ ಅವ್ ತಗೊಂಡದ್ದು ಎಷ್ಟು? 45%. ಹೌದಾ ಇಲ್ಲ? ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋತತಿ. ಏನು ಇಲ್ಲ, ಇಲ್ಲಿ ಕೊಟ್ಟಿದ್ದು ಅಂಕಗಳು, ಅವ ಪಡ್ಕೊಂಡಿದ್ದ ಅಂಕಗಳು. ಎಕ್ಸ್ ಅನ್ನೋದು ಟೋಟಲ್ ಅಂಕ. ಆತರ 62% ಬಿದ್ರೆ ಏನಾಗ್ತಿದ್ದವ? ಪಾಸ್ ಹಾಕಿದ್ದ. ಈಗ ಅವ ಏನ್ ಮಾಡೇನು? ಅದಕ್ಕಿತ್ರ 55 ಪಾಸಿಂಗ್ ಕಿಂತ 55 ಕಡಿಮೆ ತಗೊಂಡಾನ. 55 ಕಡಿಮೆ ತಗೊಂಡಾನ ಅಂತಂದ್ರ ಏನ್ ಮಾಡಿರ್ತಾನವ? 45 ಅಂಕ ಗಳಿಸಿರ್ತಾನ. ಹೌದಾ ಇಲ್ಲ? 55 ಕಡಿಮೆ ತಗೊಂಡಾನ ಅಂದ್ರೆ 45% ಗಳಿಸಿರ್ತಾನ. ಇಷ್ಟ ಆದ್ಮ್ಯಾಗ ಅವಂಗ ಎಷ್ಟು ಮಾರ್ಕ್ಸ್ ಬಿದ್ದವು? 223.2 ಮಾರ್ಕ್ಸ್ ಬಿದ್ದವು. ಓಕೆ. ಹಂಗಾರ ಏನ್ ಮಾಡೋಣ ಈಗ? ಕಡ್ತಾ ಹೊಡಿಯೋಣ. 9 5 45, 9 2 18, 4 ಉಳಿತಾ 9 4 36, 7 ಉಳಿತಾ 9 8 72. ಈ ಪಾಯಿಂಟ್ ಗಿಂಟ್ ಆಮೇಲೆ ಲಾಸ್ಟಿಗೆ ನೋಡ್ಕೊಂಡು ತಲೆ ಕೆಡಿಸ್ಕೊಬೇಡ್ರಿ. ಓಕೆ. 62 1 62 4 ಹೆಂಗ? 2 4 8 ಕಾಣ್ತು, 6 4 24 ಕಾಣ್ತು. ಅದಕ್ಕೆ ಡೈರೆಕ್ಟ್ 4ರಿಂದ ಏನ್ ಮಾಡಿ ನಾನು ಕಡ್ತಾ ಹೊಡೆದ್ನಿ. ಇಲ್ಲಿ ಗುಣಾಕಾರದಾಗ ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತೈತಿ. ನಿಮ್ಗೆ ಗೊತ್ತೈತ್ಲ ಎಲ್ಲರಿಗೂ? ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನದ? 5 1 5 20. ನೋಡ್ರಿ 4 × 2 ಅಂದ್ರೆ ಎಷ್ಟು ಬಂತ? ಇದು 20 ಈ ಕಡೆ ಬಂದ್ರೆ ಏನಾಗ್ತೈತಿ? ಗುಣಾಕಾರ ಆಗ್ತೈತಿ. ಹೌದಲ್ಲ? 4 × 2 ಅಂದ್ರೆ 8 ಬರ್ತದ. ಫಸ್ಟ್ 8 ಎಲ್ಲಿ ಐತಿ? ಇಲ್ಲೇ ಐತಿ. ಟಿಕ್ ಹಾಕ್ರಿ, ಮುಂದೋಗ್ರಿ. ಓಕೆ. ಇಲ್ಲ ನಾವು ಸಾಲ್ವ್ ಮಾಡ್ತೀವಿ ಸರ್ ಅಂತಂದ್ರೆ ಏನ್ ಮಾಡ್ರಿ? ಇಲ್ಲಿ 2 0, ಇಲ್ಲೊಂದ್ 0, ಮುಂದ್ 3 0 ಆಯ್ತು. ಇಲ್ಲಿ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಎಷ್ಟು ಬಂತು? ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ರ 800 ಬಂತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 18ನೆಯ ಪ್ರಶ್ನೆ ನೋಡ್ರಿ ಏನದ? ಒಂದು ಪಾದದ ತ್ರಿಜ್ಯ 4.2 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್ ಹೊಂದಿರುವ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರ 2πr h + r. ಇದು ಸೂತ್ರ, ಮೇಲ್ಮೈನ ವಿಸ್ತೀರ್ಣ ಸೂತ್ರ. ಇಲ್ಲಿ ಪಾಯಿಂಟ್ ಬಂದಾವಂತಂದ್ರ 11ರ ಗುಣಾಕಾರವನ್ನ ಚೆಕ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ರೌಂಡ್ ಅಪ್ ಮಾಡಿ ಏನ್ ಮಾಡಿರ್ತಾರೋ ಆನ್ಸರ್ ಅನ್ನ ಟಿಕ್ ಹಾಕಿಬಿಟ್ಟಿರ್ತಾರ. ಅದಕ್ಕೋಸ್ಕರ 11ರ ಗುಣಾಕಾರವನ್ನ ಚೆಕ್ ಮಾಡಬೇಡ್ರಿ. ಓಕೆ. 2 ಐತಿ, 2 ಬರ್ದಿವಿ. ಪೈನ ಬೆಲೆ 22/7 ಇಂಟು r ನ ಬೆಲೆ ಎಷ್ಟೈತಿ? ತ್ರಿಜ್ಯದ ಬೆಲೆ 4.2. ಓಕೆ.
ಬ್ರಕೆಟ್ ಒಳಗ ಹೈಟ್ ಎಷ್ಟದ 8, ರೇಡಿಯಸ್ ಎಷ್ಟದ 4.2, ಎರಡೂ ಕೂಡಿಸಿ ಡೈರೆಕ್ಟ್ ಬರೀರಿ. ಓಕೆ, ಈಗ ನಾನು ಪೂರ್ತಿ ಡೀಟೇಲ್ ಆಗಿ ಬರೆಯತೀನಿ. ಡೈರೆಕ್ಟ್ ಆಗಿ 12.2 ಅಂತ ಬರೆದ್ ಬಿಡ್ರಿ. ಓಕೆ, 7 1 7, 7 6 42, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಒಂದ್ ಸ್ಥಾನ ಬಿಟ್ಟ ಪಾಯಿಂಟ್ ಕೊಟ್ರಿ. ಓಕೆ, ಈಗ ಏನಾಯ್ತು, ಇದನ್ನ 2 × 22 44. ಈ 44 ನನಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಏನ್ ಬರೀತೀನಿ ನಾನು, 4 × 11 ಬರ್ತೀನಿ. ಓಕೆ, ಇಂಟು 0.6 ಇಂಟು ಎಷ್ಟು ಬರ್ತದೆ, 8 4 12, 12.2 ಬಂತು. ಓಕೆ, ನೋಡ್ರಿ ಈಗ 6ರಿಂದ ಗುಣಿಸ್ರಿ. ಇಲ್ಲ ಅಂತಂದ್ರೆ ನಿಮ್ಗೆ 6 4 24 ಹೋದಲ್ಲ, 6 4 24, 24ರಿಂದ ಗುಣಿಸ್ರಿ. 24 2 ಎಷ್ಟು ಬಂತು, 48. 24 2 ಎಷ್ಟು ಬಂತು, 48 ಪ್ಲಸ್ 4 ಅಂತಂದ್ರ 52. 24 1 24 ಪ್ಲಸ್ 5 ಅಂತಂದ್ರ 29 ಬಂತು. ಪಾಯಿಂಟ್ ಆಮೇಲೆ ಲೆಕ್ಕ ಹಾಕೊಂಡು ಈಗ ಏನ್ ಮಾಡೋಣ, 11ರಿಂದ ಗುಣಿಸೋದು. 11ರಿಂದ ಗುಣಿಸೋದು ನಮಗ್ ಬಹಳ ಈಸಿ. 8ಕ್ಕೆ 8 ಬರೆದಿವಿ. 8 2 10 ಒಂದ್ ಕೈಲ, 2 9 11 1 ಅಂದ್ರ 12, 9 2 11 1 ಅಂದ್ರ 12. ಎಷ್ಟು ಬಂತು, 8 2 8ಕ್ಕೆ 8 8 2 10. ಓಕೆ, 12.2 ಇಂಟು 24 ಅಂದ್ರೆ ಎಷ್ಟು ಬಂತು, ಸಾರಿ ಏನೋ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗೋದು ಇಲ್ಲಿ. 24 2 ನೋಡೋಣ ಫಸ್ಟ್. 24 2 48, 24 2 48 ಪ್ಲಸ್ 4 ಅಂತಂದ್ರ 52. 24 1 24 ಅಂತಂದ್ರೆ ಎಷ್ಟು ಬರ್ತದ, ಓಕೆ ಇದು ಕರೆಕ್ಟ್ ಬಂತದ. 24 1 24 ಪ್ಲಸ್ 5 ಅಂದ್ರೆ 29. 8ಕ್ಕೆ 8 8 2 10. ಓಕೆ, 2 9 11 1 12, 9 2 11 1 12. ಓಕೆ, 2 1 3 3 2 2 0 8 ಎಲ್ಲೈತಿ, ಇಲ್ಲೈತಿ, ಟಿಕ್ ಹಾಕ್ರಿ. 2 ಸ್ಥಾನ ಬಿಟ್ಟು ಇಲ್ಲೊಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಅದಕ್ಕೆ ಇಲ್ಲಿ ಏನ್ ಮಾಡ್ಬೋದು, ನಾವು ಪಾಯಿಂಟ್ ಇಡ್ಬೋದು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಪ್ರಶ್ನೆಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದೇ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಗಿರುವಂತದ್ದು. 19ನೇ ಪ್ರಶ್ನೆ ಏನದ, 47 kg ತೂಕವನ್ನು ಹೊಂದಿರುವ ಒಬ್ಬ ಹೊಸ ವಿದ್ಯಾರ್ಥಿಯು 41 ವಿದ್ಯಾರ್ಥಿಗಳ ತರಗತಿಗೆ ಸೇರ್ತಾನ. ಓಕೆ, ಆದ್ದರಿಂದ ತರಗತಿಯ ವಿದ್ಯಾರ್ಥಿಗಳ ಸರಾಸರಿ ತೂಕ ಏನಾಗ್ತದ, 1.5 kg ಕಡಿಮೆ ಆಗ್ತದ. ಹಾಗಾದ್ರೆ ತರಗತಿಯ ಹೊಸ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು? ಇದನ್ನ ಒಂದು ಡೈರೆಕ್ಟ್ ಮೆಥಡ್ ಮಾಡಬಹುದು, ಇನ್ನೊಂದು ನಾರ್ಮಲ್ ಮೆಥಡ್ಲಿ ಮಾಡಬಹುದು. 41 ವಿದ್ಯಾರ್ಥಿಗಳ ಸರಾಸರಿ ಎಷ್ಟದ ನಮಗ್ ಗೊತ್ತಿಲ್ಲ. ಓಕೆ, ಇವೊಬ್ಬ ಹೊಸದಾಗಿ ಬಂದಂದ್ರೆ ಈಗ ಎಷ್ಟಕ್ಕರು 42. ಹಿಂಗಾಗೋದ್ರಿಂದ ಅವ್ರ ಸರಾಸರಿ ಏನಾಯ್ತು, ಮೊದಲೇನ ಸರಾಸರಿಗಿಂತ 1.5 ಏನಾಯ್ತು, ಕಡಿಮೆ ಆಯ್ತು ಅಂತ ಹೇಳ್ಯಾರ. ಓಕೆ, ಎಕ್ಸ್ ಮೈನಸ್ 1.5 ಬರ್ಕೊಂಡ್ವಿ. ಈಗ ಇದ್ರ ಮೊತ್ತ ಕಂಡುಹಿಡಿಯೋಣ. 41ರಂಗ ಎಕ್ಸ್ ಎಕ್ಸ್ ಹಂಗಿತ್ತಂತಂದ್ರ ಅದೇನಾಯ್ತು, 41 ಎಕ್ಸ್ ಆಯ್ತು. ಓಕೆ, 42 ಮಾಮಗ ಮೊತ್ತ ಪ್ಲಸ್ ಈಗ ಹೊಸದಾಗಿ ಇವ್ ಬಂದ, ಇದು ಮೊದಲಿನ ಸರಾಸರಿ 41 ಎಕ್ಸ್ ಮೊದಲಿನ ಸರಾಸರಿ. ಇವೊಬ್ಬ ಹೊಸದಾಗಿ ಬಂದಂದ್ರೆ ಎಷ್ಟಾಯ್ತು, 47 kg ಬಂದ. ಇದು ಟೋಟಲ್ ಮೊತ್ತ ಆಯ್ತು. ಓಕೆ, ಈಗಿನ ಮೊತ್ತ ಇದಕ್ಕೆ ಇದು ಸೇಮ್ ಆಗೈತೆ, ಹೌದಿಲ್ಲ? ಯಾಕಂದ್ರೆ ಇವನು ಬಂದನೀಗ ಬರಾನ ಸರಾಸರಿ ಏನಾಗೈತಿ, ಕಡಿಮೆ ಆಗೈತಿ. ಈ ಮೊತ್ತ ಎರಡು ಏನದವು, ಸಮ ಅದಾವ. 42 ಎಕ್ಸ್ ಇಂಟು ಎಕ್ಸ್ ಅಂದ್ರ 42 ಎಕ್ಸ್ ಮೈನಸ್ 42 1 42 0.5 ಅಂದ್ರ ಅರ್ಧ ಅಂದ್ರೆ ಎಷ್ಟಾಯ್ತು, ಟೋಟಲ್ 63 ಆಯ್ತು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 42 ಎಕ್ಸ್ ಅದ, ಇಲ್ಲಿ 41 ಎಕ್ಸ್ ಅದ. ಇಲ್ಲಿ ಪ್ಲಸ್ 41 ಎಕ್ಸ್, ಈ ಕಡೆ ಬಂದ್ರೆ ಏನಾಗ್ತದ, ಮೈನಸ್ 41 ಎಕ್ಸ್ ಆಗ್ತದ. 42 41 ಕಳೆದ್ರ ಏನ್ ಉಳಿತು, 1 ಎಕ್ಸ್ ಉಳಿತು. ಇಲ್ಲಿ 63 ಮೈನಸ್ ಒಳಗದ, ಈ ಕಡೆ ಬಂದ್ರೆ ಏನಾಗ್ತದ, ಪ್ಲಸ್ 63 ಪ್ಲಸ್ 47 ಕೂಡಿಸಿದ್ರೆ ಎಷ್ಟಾಗ್ತದ, 63 ಪ್ಲಸ್ 47 ಅಂತಂದ್ರ 110 ಆಗ್ತದ. ಹಂಗಾರ ಎಕ್ಸ್ ನ ಬೆಲೆ ಎಷ್ಟು ಬಂತು, 110. ಎಕ್ಸ್ ಅಂದ್ರೆ ಏನಿದೆ, ಮೊದಲಿನ ಸರಾಸರಿ ಎಷ್ಟಿತ್ತು, 110 ಇತ್ತು. ಈಗ 1.5 ಕಡಿಮೆ ಆಯ್ತು. 1.5 ಏನಾಯ್ತು, ಕಡಿಮೆ ಆಯ್ತು. 110 ದೀಡ್ ಕಡಿಮೆ, 1.5 ಕಡಿಮೆ ಆಯ್ತು ಅಂದ್ರೆ ಎಷ್ಟು ಉಳಿತು, 108.5 kg. ಇದೇನಾಯ್ತು, ಸರಾಸರಿ ಆಗಿರುವಂತದ್ದು. ಇದನ್ನ ನಾವು ಇನ್ನೊಂದು ಡೈರೆಕ್ಟ್ ಶಾರ್ಟ್ ಟ್ರಿಕ್ ಇಂದನೂ ಮಾಡಬಹುದು. ಇವು ಯಾರು ಬಂದಿರ್ತಾರಲ್ಲ ಅವನ ತೂಕವನ್ನ ಬರ್ಕೊಳ್ಳೋದು. ಎಷ್ಟು, 47 kg. ನೋಡ್ರಿ, ಅವ್ ಬರೋದ್ರಿಂದ ಇಲ್ಲಿ ತೂಕ ಏನಾಗತತಿ, ಕಡಿಮೆ ಆಗತತಿ. ಬರೋದ್ರಿಂದ ತೂಕ ಕಡಿಮೆ ಆತಂದ್ರೆ ಇಲ್ಲಿ ಏನ್ ಮಾಡ್ಕೋತೀವಿ ನಾವು, ಪ್ಲಸ್ ಅಂತ ಬರ್ಕೋತೀವಿ. ಎಷ್ಟು ಕಡಿಮೆ ಆಗೈತಿ, 1.5 ಕಡಿಮೆ ಆಗೈತಿ. ಇದು ಎಷ್ಟು ಮಂದಿ ನಡಕ,
ಮೊದ್ಲೇಕ್ 41 ಮಂದಿ ಇದ್ರು, ಈಗ ಒಬ್ಬ ಬಂದಾನಂದ್ರೆ ಎಷ್ಟಾಯ್ತು? 42. ಇದನ್ನ ನಾವೇನ್ ಮಾಡ್ಬೋದು? ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ನೋಡ್ರಿ, 42 ಒಂದ್ಲೆ 42. 42.5 ಅಂದ್ರೆ ಅರ್ಧ. 42ಕ್ಕ ಅರ್ಧ ಅಂತಂದ್ರೆ ಎಷ್ಟು? 21 ಕೂಡಿಸ್ರೆ ಎಷ್ಟಾಯ್ತು? 63. 63 ಪ್ಲಸ್ 47 ಅಂದ್ರೆ ಎಷ್ಟು ಬಂತು? 110 ಬಂತು. ಸರಾಸರಿ ಎಷ್ಟಿತ್ತು? 110 ಇತ್ತು. 1.5 kg ಕಡಿಮೆ ಆತಂದ್ರೆ ಎಷ್ಟಾಗ್ತದ? 108.5 ಡೈರೆಕ್ಟ್ ಬರ್ತದ. ಈ ಒಂದು ಮೆಥಡ್ ಎಲ್ಲಿಂದ ಬಂದದಪ್ಪ ಅಂದ್ರೆ ಇದೇ ಒಂದು ಮೆಥಡ್ ನಿಂದನ ಬಂದಿರ್ತದ. ಆದ್ರೆ ನಾವೇನ್ ಮಾಡ್ಬೋದು? ಡೈರೆಕ್ಟ್ ಆಗಿ ಅಪ್ರೋಚ್ ಯೂಸ್ ಮಾಡ್ಕೋಬಹುದು, ಈ ಒಂದು ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ. ನೋಡ್ರಿ, ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. ಒಂದು ಗುಂಪಿನಲ್ಲಿರುವ 27 ಹುಡುಗರ ಸರಾಸರಿ 21 ವರ್ಷಗಳಾಗಿವೆ. ಒಂದು ವೇಳೆ ಒಬ್ಬ ಹುಡುಗನ ಗುಂಪನ್ನು ತೊರೆದು ಹೋದರೆ, ಬಿಟ್ಟು ಹೊಂಟಾನಿಲ್ಲಿ, ಬಿಟ್ಟು ಹೊಂಟದ್ರಿಂದ ಏನಾಗೈತಿ? ಅವನ ಸರಾಸರಿ ಹೆಚ್ಚಾಗೈತಿ. ಬಿಟ್ಟು ಹೊಂಟದ್ರಿಂದ ಅವನ ಸರಾಸರಿ ಹೆಚ್ಚಾಗೈತಿ ಅಂದ್ರೆ ಅವ ಏನಿರ್ತಾನೋ? ಸಣ್ಣವಿರ್ತಾನ ಅಂತ. ಓಕೆ, ಹಾಗಾದ್ರೆ ಗುಂಪನ್ನು ತೊರೆದು ಹೋದ ಹುಡುಗನ ವಯಸ್ಸು ಎಷ್ಟು? ಇದನ್ನ 2 ರೀತಿ ಬಿಡಿಸ್ಬೋದು. 2 ರೀತಿ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಒಂದು, ಮೊದಲೇಕೆ 27 ಮಂದಿ ಇದ್ರು, ಒಬ್ಬೊಬ್ರದ್ದು 21 ಇತ್ತು ಅಂದ್ರೆ ಟೋಟಲ್ ಎಷ್ಟೈತಿ? 21 567 ಬಂತು. ಇವ್ರದ್ದು ಮೊದ್ಲಿನ ಮೊತ್ತ ಎಷ್ಟಿತ್ತು? 567 ಇತ್ತು. ಓಕೆ, ಈಗ ಎರಡನೇಕ್ ನೋಡ್ರಿ, ಒಬ್ಬ ಬಿಟ್ಟು ಹೋಗ್ಯಾನ ಅಂತಂದ್ರೆ ಎಷ್ಟಿರ್ತದ? ಒಂದು 26 ಜನ ಆಗಿರ್ತಾರ. 26 ಜನ. ಈಗ ಸರಾಸರಿ ಎಷ್ಟೈತಿ? 21.7 ಅದ. ಓಕೆ, ಹಂಗಾಗಿ ಇದ್ರ ಮೊತ್ತ ಎಷ್ಟು ಬರ್ತೈತಿ? 26 7 ಎಷ್ಟು ಬರ್ತದ? 26 7 182. 18 ಕೈಲ 26 ಒಂದ್ಲೆ 26. 26ಕ್ಕ ಎಷ್ಟು? 18 ಕೈಲ ಕೂಡಿಸಿದ್ರೆ ಎಷ್ಟು ಬಂತು? 44 ಬಂತು. ಓಕೆ, ಹಂಗಾರ 4 ಕೈಲ ಬಂತು. 26 2 52. 4 ಅಂದ್ರೆ ಎಷ್ಟು ಬಂತು? 564.2 ಬಂತು. ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರ. ಓಕೆ, ಹಂಗಾರೆ ಈಗ ಏನ್ ಮಾಡ್ಬೇಕು? ಕಳಿಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ 0 ಕೊಟ್ಟಿವಿ. 0 ಒಳಗ 2 ಕಳಕ್ ಬರಂಗಿಲ್ಲ. 10 ಒಳಗೆ 2 ಕಳೆದ್ರೆ ಎಷ್ಟು ಬಂತು? 8. 7ರಾಗ 5 ಕಳೆದ್ರೆ ಎಷ್ಟು ಬಂತು? 2. ಆಮ್ಯಾಗ 6ರಾಗ 6 ಕಳೆದ್ರೆ 0, 5ರಾಗ 5 ಕಳೆದ್ರೆ 0. 2.8. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇದನ್ನ ಇನ್ನೊಂದು ರೀತಿಯಿಂದ ಮಾಡ್ಕೋಬಹುದು. ಹೆಂಗಪ್ಪ? ಮೊದಲಿಗೆ ಸರಾಸರಿ ಎಷ್ಟಿತ್ತು? 21 ಇತ್ತು. ನೀವು ಬಿಟ್ಟು ಹೋಗ್ಯಾನಂದ್ರ ಸರಾಸರಿ ಏನಾಗೈತಿ? ಇಲ್ಲಿ ಹೆಚ್ಚಾಗೈತಿ. ಬಿಟ್ಟು ಹೋದವನ್ ಸರಾಸರಿ ಹೆಚ್ಚಾಗಿತ್ತಂದ್ರ ಇಲ್ಲಿ ಏನ್ ಬರ್ತದ? ಮೈನಸ್ ಬರ್ತದ. ಬಿಟ್ಟು ಹೋದ ಒಂದು ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ ಬರ್ತದ. ಓಕೆ, ಹಂಗಾರ ನೋಡ್ರಿ, ಈಗ ಎಷ್ಟದ? ಎಷ್ಟು ಹೆಚ್ಚಾಗಿದೆ? 0.7 ಹೆಚ್ಚಾಗ್ಯದ. ಮೊದಲಿಗೆ 20 ಇತ್ತು, ಈಗ 21.7 ಅಂದ್ರೆ 0.7 ಹೆಚ್ಚಾಗ್ಯದ. ಮೊದಲಿಗೆ 27 ಮಂದಿ ಇದ್ರ, ಒಬ್ಬ ಬಿಟ್ಟು ಹೋಗ್ಯಾನಂತಂದ್ರೆ ಎಷ್ಟು ಜನ ಇರ್ತಾರೆ? ಈಗ 26. 21ಕ್ಕೆ 21 ಬರ್ಕೊಂಡ್ವಿ. 26 7 ಎಷ್ಟು ಬರ್ತದ? 182. ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್. 21ರೊಳಗ 18.2 ಕಳೆದ್ರೆ ಎಷ್ಟು ಬಂತು? 2.8 ಬಂತು. ಡೈರೆಕ್ಟ್ ಆನ್ಸರ್ ಬರ್ತದ ಈ ಒಂದು ಮೆಥಡ್ ಇಂದ. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನೀವೆಲ್ಲರೂ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.